ಸಿನಿಮಾ? ಚೆನ್ನಾಗಿತ್ತು, ಸೂಪರ್. ಏನು ಇಷ್ಟ ಆಯ್ತು ಸರ್ ಸಿನಿಮಾದಲ್ಲಿ? ಸರ್ ನಮಸ್ತೆ. ಒಂದು ಸುಷ್ಮಿತಾ ಗೋಪಿನಾಥ್ ಅವ್ರದ್ದು ಒಂದು ಯೂಟ್ಯೂಬಲ್ಲಿ ಇದು ನೋಡ್ತಾ ಇದ್ದೆ. ನೆನ್ನೆ ಒಂದು ನ್ಯೂಸಲ್ಲಿ ನೋಡಿದೆ, ಒಂದು ಟೆಲಿಕಾಸ್ಟಲ್ಲಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ, ಫಿಲಮಿಗೆ ಬಂದೆ. ಇಲ್ಲಿ ಫಿಲಮ್ ನೋಡಿದ್ಮೇಲೆ ನನಗೇನು ಅನ್ನಿಸ್ತಾ ಇದೆ ಅಂತಂದರೆ, ಗೋಪಿನಾಥ್ ಅವರು ಒಂದು ಸುಷ್ಮಿತಾ ಅವ್ರ ಪ್ರಾಬ್ಲಮ್ ಏನಾಗಿದೆ ಅಂತಂದರೆ, ಮೂವಿಯಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಬಟ್ ಮಾರ್ಕೆಟಿಂಗಿಗೆ ಬರ್ತಾ ಇಲ್ಲ ಅನ್ನೋ ವಿಷಯನ ಕೇಳ್ಪಟ್ಟಾದ್ಮೇಲೆ ನನಗೆ ಬೇಜಾರು ಅನ್ನಿಸ್ತು. ಯಾಕೆಂತಂದರೆ ತುಂಬ ಚೆನ್ನಾಗಿ ಫಿಲಮ್ ಮಾಡಿದ್ದಾರೆ. ಫಿಲಮ್ ಮಾಡಿದ್ಮೇಲೆ ಮಾರ್ಕೆಟಿಂಗ್ ಬಂದು ಒಂದು ಸ್ವಲ್ಪ ಫಿಲಮ್ ಇಂಡಸ್ಟ್ರಿಗೆ ಸಪೋರ್ಟ್ ಮಾಡಬೇಕು. ಯಾಕೆಂತಂದರೆ ಒಬ್ಬ ಪ್ರೊಡ್ಯೂಸರ್ ಆಗಲಿ, ಡೈರೆಕ್ಟರ್ ಆಗಲಿ, ಒಬ್ಬರನ್ನ ಹೀರೋ ಇನ್ನು ನಂಬ್ಕೊಂಡು ಒಂದು ಅಮೌಂಟ್ನ ಅನ್ನೋದು ಹಾಕಿರ್ತಾರೆ, ಕರೆಕ್ಟ್ ಅಲ್ವಾ? ಅದಕ್ಕೋಸ್ಕರ ಏನು ಮಾಡಬೇಕಂತಂದರೆ, ಸುಷ್ಮಿತಾ ಗೋಪಿನಾಥ್ ಅವ್ರು ಆ್ಯಕ್ಟ್ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ದಯವಿಟ್ಟು ಅವ್ರು ಬಂದು ಟೆಲಿಕಾಸ್ಟು ಮಾರ್ಕೆಟಿಂಗ್ ಮಾಡಬೇಕಾಗಿತ್ತು, ಮಾಡ್ತಾ ಇಲ್ವಂತೆ. ಈ ವಿಷಯ ಕೇಳಿ ನನಗೂ ಬೇಜಾರಾಗಿದೆ. ಎಂತಕ್ಕೆ ಈ ಥರ ಮಾಡ್ತಾಯಿದ್ದಾರೆ ಅಂತ ಗೊತ್ತಿಲ್ಲ. ಇಂಥ ಹೀರೋಯಿನ್ ಆಗಲಿ, ಇಂಥ ಹೀರೋಗಳಾಗಲಿ ಎಂತಕ್ಕೆ ಬೇಕು ಸರ್? ಫಿಲಮ್ ಮಾಡಿದ್ಮೇಲೆ ಒಂದು ಬಂದು ಸಪೋರ್ಟ್ ಮಾಡೋಕ್ಕಾಗಿಲ್ಲ ಬ್ಯಾಕ್ಗ್ರೌಂಡ್ ಟೀಮಲ್ಲಿ ಅಂತಂದಮೇಲೆ ಫಿಲಮ್ ಮಾಡಿ ಏನು ಪ್ರಯೋಜನ? ಏನು ಆ್ಯಕ್ಟ್ ಮಾಡಿ ಏನು ಯೂಸ್ ಹೇಳಿ? ದಯವಿಟ್ಟು ಆ ಥರ ಮಾಡಬೇಡಿ ಅಂತೇಳಿ ದಯವಿಟ್ಟು. ನನಗೆ ತುಂಬ ಬೇಜಾರಾಗಿದೆ ವಿಷಯ ಕೇಳ್ಪಟ್ಟು. ಫಿಲಮ್ ನೋಡೋದಕ್ಕೆ ಮಾತ್ರ ತುಂಬ ಸೂಪರಾಗಿದೆ, ಸಖತ್ತಾಗಿದೆ ಸರ್. ಥ್ಯಾಂಕ್ ಯು. ಫಿಲಮ್ ಚೆನ್ನಾಗಿದೆ. ಏನು ಇಷ್ಟ ಆಯ್ತು? ಲವ್ ಮೂಮೆಂಟ್ಸ್ ಸೂಪರ್ ಇದೆ. ಲವ್ನಿಂದ ಏನು ಡಿಫೆಂಡ್ ಆಗಬಾರ್ದು ಅನ್ನೋದೆಲ್ಲ ತೋರಿಸಿದ್ದಾರೆ ಇದರಲ್ಲಿ. ಚೆನ್ನಾಗಿ ಸೂಪರ್ ಬ್ರೋ. ಚೆನ್ನಾಗಿದೆ. ಏನು ಇಷ್ಟ ಆಯ್ತು ಸಿನಿಮಾದಲ್ಲಿ? ಸ್ಟೋರಿ ಚೆನ್ನಾಗಿದೆ ಸರ್, ಮೂವಿ ಚೆನ್ನಾಗಿದೆ. ಏನು ಇಷ್ಟ ಆಯ್ತು? ಸಾಂಗ್ಸ್ ಇಷ್ಟ ಆಯ್ತು, ಚೆನ್ನಾಗಿದೆ. ಒಂದು ಕಂಟೆಂಟ್ ಚೆನ್ನಾಗಿದೆ ಮೇಡಮ್. ಸರ್ ಮೂವಿ ಮಾತ್ರ ಸೂಪರ್ ಆಗಿದೆ. ಒಳ್ಳೆ ಎಂಟರ್ಟೈನ್ಮೆಂಟು, ಒಳ್ಳೆ ಸೂಪರ್ ಆಗಿತ್ತು ಮೂವಿ. ನಮ್ಮ ಹುಡುಗರನ್ನೆಲ್ಲ ಕರ್ಕೊಂಬಂದ್ವಿ, ಒಳ್ಳೆ ಮಜಾ ಕೊಟ್ರು. ಸೈಕ್ ಆಗೈತೆ ಮೂವಿ. ಎಲ್ಲರೂ ಬರ್ರಿ ನೋಡ್ರಿ. ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳಿಬೇಕು, ನೀವೆಲ್ಲ ಬೆಳಿಬೇಕು. ಸೂಪರ್. ಆಲ್ ದಿ ಬೆಸ್ಟ್. ಚೆನ್ನಾಗಿತ್ತು, ತುಂಬ ಚೆನ್ನಾಗಿದೆ. ಏನು ಇಷ್ಟ ಆಯ್ತು? ಚೆನ್ನಾಗಿದೆ ಸರ್. ಸ್ಟೋರಿ ಇಷ್ಟ ಆಯ್ತು. ಆ್ಯಕ್ಟಿಂಗ್ ಹೆಂಗೆ ಅನಿಸ್ತು? ಹೊಸ ಹೀರೋ ಅವರು ಹೇಗೆ ಪರವಾಗಿಲ್ಲ, ಇಷ್ಟ ಆಯಿತು. ಮೂವಿ ಅಂತ ಇಷ್ಟ ಆಯಿತು. ಚೆನ್ನಾಗಿ ಮೇಡಮ್ ಹೇಗೆ ಏನು ಇಷ್ಟ ಆಯ್ತು? ಲವ್ ಸ್ಟೋರಿ ಇಷ್ಟ ಆಯ್ತು. ಸರಿಯಾಗಿದೆ. ಚೆನ್ನಾಗಿದೆ. ಬ್ರದರ್ ಹೇಗೆ? ಹಾಯ್, ನಾನು ಯೋಗೀಶ್ ಅಂತ. ಲವ್ ಮ್ಯಾಟರ್ ಅನ್ನೋ ಮೂವಿ ತುಂಬ ಚೆನ್ನಾಗಿ ಬಂದಿದೆ. ಸೊ ಒಂದು ಒಳ್ಳೆಯ ಪ್ರಯತ್ನ. ಆ್ಯಕ್ಚುಲಿ ಬಿಲ್ವಾ ನಮ್ಮ ಬ್ರದರ್ ಆ್ಯಕ್ಚುಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟ್. ಸೊ ಹಾಗೆ ನಮ್ಮ ಹೀರೋಯಿನ್ ಅವರು ಇದು ಒಳ್ಳೆ ಸಿನಿಮಾಕ್ಕೆ ಯಾಕೆ ಎಲ್ಲೂ ಕಾಣಿಸ್ಕೋತಾ ಇಲ್ಲ, ಎಲ್ಲೂ ಪ್ರಮೋಟಿಗೆ ಬರ್ತಾ ಇಲ್ಲ. ಸೊ ಯಾಕೆ ಅಂತ ಗೊತ್ತಾಗ್ತಿಲ್ಲ. ಸೊ ಹಾಗಾಗಿ ನಾನು ಅವ್ರನ್ನ ಕೇಳ್ಕೊಳ್ಳೋದಿಷ್ಟೇ, ಒಂದು ಒಳ್ಳೆ ಮೂವಿ ಬಂದಿದೆ. ಬಟ್ ಹೀರೋಯಿನ್ ಕೂಡ ಬಂದು ಪ್ರಮೋಟ್ ಮಾಡಿದರೆ ಅಟ್ಲೀಸ್ಟ್ ಇನ್ನೊಂದು ಸ್ವಲ್ಪ ಮಾರ್ಕೆಟಿಂಗ್ ಆಗ್ತಿತ್ತೇನೋ ಅನ್ನೋದು ನಮ್ಮ ರಿಕ್ವೈರ್ಮೆಂಟ್. ದಯವಿಟ್ಟು ಅವರು ಬಂದು ಎಲ್ಲರ ಜೊತೆ, ಅಭಿಮಾನಿಗಳ ಜೊತೆ ಬಂದು ಅವ್ರನ್ನ ಅನಿಸಿಕೆಗಳನ್ನ ಕೇಳಿ ಇನ್ನೊಂದು ಸ್ವಲ್ಪ ಪ್ರಮೋಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದಿಷ್ಟು. ಸೊ ಓವರಾಲ್ ಆಗಿ ಮೂವಿ ತುಂಬ ಚೆನ್ನಾಗಿ ಬಂದಿದೆ, ಅದ್ಭುತವಾಗಿದೆ. ದಯವಿಟ್ಟು ಎಲ್ಲರೂ ಕನ್ನಡ ಫಿಲಮ್ನ ಬಂದು ನೋಡಿ, ಇನ್ನು ಎಂಕರೇಜ್ ಮಾಡಿ ಒಳ್ಳೊಳ್ಳೆ ಆರ್ಟಿಸ್ಟ್ಗಳಿಗೆ. ಥ್ಯಾಂಕ್ ಯು. ಚೆನ್ನಾಗಿದೆ. ಆ್ಯಕ್ಟರ್ಸ್ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಬಂದಿದೆ, ಚೆನ್ನಾಗಿ ಮೇಯ್ನ್ ಥಿಂಗ್. ಎಲ್ಲರೂ ಚೆನ್ನಾಗಿ ಕೋಪ್ರೇಟ್ ಮಾಡಿ ಮೂವಿಗೆ. ಸಿನಿಮಾ ಸಣ್ಣದ್ರಿಂದನೇ ಒಂದು ದೊಡ್ಡ ಮೂವಿಗೆ ಹೋಗಕ್ಕೆ ಸಾಧ್ಯ. ಚೆನ್ನಾಗಿ ಬೆಳೀಲಿ ಮೂವಿ. ಎಲ್ಲರೂ ಅದೇ ಹೇಳಿದೆ ನಾನು. ಈಗ ಸರ್ ಸಿಕ್ಕಿದ್ರು, ಫಸ್ಟ್ ಥಿಂಗೇ ಅದೇ ಹೇಳಿದೆ ನಾನು, ಆ್ಯಕ್ಟಿಂಗ್ ಚೆನ್ನಾಗಿದೆ ಅಂತ. ಅವರು ಕೋಪ್ರೇಟ್ ಮಾಡಿದ್ದಾರೆ. ಎಲ್ಲ ನೋಡಿ, ಕನ್ನಡ ಸಿನಿಮಾ ಥಿಯೇಟ್ರ್ ಬಂದೇ ನೋಡ್ರಪ್ಪ ಎಲ್ಲರೂ. ಚೆನ್ನಾಗಿ ಬೆಳೀಲಿ ಕನ್ನಡ ಇಂಡಸ್ಟ್ರಿ. ಥ್ಯಾಂಕ್ ಯು. ಸಿನಿಮಾ ಒಂದು ಲವ್ ಸ್ಟೋರಿ ಮೂವಿ, ಚೆನ್ನಾಗಿತ್ತು. ಹೀರೋ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ಹೀರೋಯಿನ್ ಚೆನ್ನಾಗಿದ್ದಾರೆ, ಇಬ್ರು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಮೂವಿ ತುಂಬ ಇಷ್ಟ ಆಯಿತು. ಅವ್ರ ಆ್ಯಕ್ಟಿಂಗ್ ಫಸ್ಟಿಂದ ನೋಡ್ಕೊಂಡು ಬಂದು ಬನಾರಸ್ ಮೂವಿ ನೋಡಿದ್ದೀವಿ, ಇದು ನೋಡಿದ್ದೀವಿ. ಚೆನ್ನಾಗಿದೆ, ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ.